ಇವತ್ತು ನಾವು ಕಲಿಯುವಂಥ ಒಂದು ಖಾದ್ಯ ದಿನದ ಯಾವುದೇ ಸಮಯದಲ್ಲಿ ಸೇವಿಸಿದ್ರೂ ಮನಸ್ಸಿಗೆ ಖುಷಿ ಹಾಗೂ ನೆಮ್ಮದಿ ಉಂಟು ಮಾಡುವಂಥ ಒಂದು ಖಾದ್ಯ. ಇದನ್ನು ಕೊಂಕಣಿ ಭಾಷೆಯಲ್ಲಿ ರವೆ ದೊಡ್ಡಾಕ್ ಅಂತ ಕರೀತಾರೆ. ದೊಡ್ಡಾಕ್ ಅಂದರೆ ಸ್ವಲ್ಪ ದಪ್ಪವಾದ ದೋಸೆ ಅಂತ ಅರ್ಥ. ಸಾಮಾನ್ಯವಾಗಿ ಇದನ್ನು ಬೆಳಗ್ಗಿನ ಉಪಹಾರಕ್ಕೆ ಸೇವಿಸ್ತಾರೆ. ಇದನ್ನು ತಯಾರಿಸೋದು ಸುಲಭ ಹಾಗೂ ಇದು ತಿನ್ನಲಿಕ್ಕೂ ಬಹಳನೇ ರುಚಿಕರವಾಗಿರುತ್ತೆ. ಇನ್ನೇನು ತಡ ಇಲ್ದಲೆ ಈ ರುಚಿಕರವಾದ ಹಾಗೂ ಸುಲಭವಾದ ಈ ಒಂದು ಖಾದ್ಯ 3 ವಿಭಿನ್ನ ರುಚಿಗಳಲ್ಲಿ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಅಂದಹಾಗೆ ನಮ್ಮ ಚಾನಲ್ ಊರು ಊಟ ಉಪಹಾರಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ನಮ್ಮ ಭೇಟಿ ಇದೇ ಮೊದಲನೇ ಬಾರಿ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಿಡಿಯೋಸ್ ನಿಮ್ಮವರೆಗೂ ತಲುಪಲಿಕ್ಕೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ 3 ರುಚಿಗಳಿಗೆ ಅನುಗುಣವಾಗುವಂತೆ ಮಿಶ್ರಣ ತಯಾರಿಸ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ಸುಮಾರು 7 ಹಸಿಮೆಣಸಿನ್ಕಾಯಿ ತಗೊಂಡು ಒಂದು ಮರಿಗೆಯ ಆಧಾರದಿಂದ ಜಜ್ಕೊಳ್ತಾ ಇದ್ದೀವಿ. ಇದನ್ನು ಹೀಗೆ ಚೆನ್ನಾಗಿ ಜಜ್ಕೊಂಡ್ಮೇಲೆ ಇದಕ್ಕೆ 2 ದೊಡ್ಡ ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ಸೇರಿಸಿದ ನಂತರ ಇದನ್ನು ಮತ್ತೆ ಚೆನ್ನಾಗಿ ಜಜ್ಕೊಳ್ಳೋಣ. ಈಗ ಇನ್ನೊಂದು ಪಾತ್ರೆಯಲ್ಲಿ 300 ಗ್ರಾಂ ಅಥವಾ 1.5 ಕಪ್ನಷ್ಟು ಮೀಡಿಯಂ ರವೆ ಅಥವಾ ಉಪ್ಪಿಟ್ಟು ರವೆನ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಕಪ್ ಅಥವಾ 100 ಗ್ರಾಮಷ್ಟು ಕಾಯಿ ತುರಿ ಸೇರಿಸ್ಕೊಳ್ಳೋಣ. ಕಾಯಿ ತುರಿ ಆದಮೇಲೆ ಬರೋದು 1 ಕಪ್ ಅಥವಾ 150 ml ಅಷ್ಟು ಮೊಸರು. ಅಕಸ್ಮಾತ್ ನಿಮಗೆ ಮೊಸರು ಹಿಡಿಸಲ್ಲ ಅಂತ ಆದರೆ ನೀವು ಇದನ್ನು ಸೇರಿಸ್ದಲೇ ಇದ್ರೂ ನಡೆಯುತ್ತೆ. ಆದರೆ ನಮ್ಮ ಅನುಭವದಲ್ಲಿ ಮೊಸರು ಇದರ ರುಚಿ ಇನ್ನೂ ಹೆಚ್ಚುಗೊಳಿಸೋದ್ರಿಂದ ನಾವು ಇದನ್ನು ಸೇರಿಸ್ಕೊಂಡಿದ್ದೀವಿ. ಮೊಸರಾದಮೇಲೆ ಬರೋದು ನಮ್ಮ ರುಚಿರಾಯ ಉಪ್ಪು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಮಗೆ ಬೇಕಾದಷ್ಟು ಉಪ್ಪು ಸೇರಿಸಿದ ನಂತರ ನಾವು ಜಜ್ಜಿ ತಯಾರಿಸ್ಕೊಂಡಿರುವಂಥ ಮೆಣಸಿನಕಾಯಿ ಹಾಗೂ ಸಕ್ಕರೆಯ ಮಿಶ್ರಣ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇಲ್ಲಿ ಒಂದು ಕಿವಿ ಮಾತು ಏನಪ್ಪ ಅಂತ ಹೇಳಿದ್ರೆ, ನಾವು ಮೆಣಸಿನಕಾಯಿ ಜಜ್ಕೊಳ್ಳೋದಕ್ಕೆ ಕಾರಣ ಕೇವಲ ಅದರ ರುಚಿ ಹೆಚ್ಚುಗೊಳಿಸೋದಕ್ಕೆ. ನೀವು ಬೇಕಾದರೆ ಇದನ್ನು ಸಣ್ಣದಾಗಿ ಕತ್ತರಿಸ್ಕೊಂಡ್ರೂ ನಡೆಯುತ್ತೆ. ನಾವೀಗ ಮೊದಲನೇ ರುಚಿಯ ಮಿಶ್ರಣ ತಯಾರಿಸ್ಕೊಳ್ಳೋಣ. ನಾವಿಲ್ಲಿ 1 ಮಧ್ಯಮ ಗಾತ್ರದ ಸೌತೆಕಾಯಿ ಚೆನ್ನಾಗಿ ತುರಿದುಕೊಂಡಿದ್ದೀವಿ. ಈ ತುರಿದ ಸೌತೆಕಾಯಿ ಜೊತೆ 3ರಲ್ಲಿ 1 ಭಾಗದಷ್ಟು ನಾವು ತಯಾರಿಸ್ಕೊಂಡಿರುವಂಥ ಮಿಶ್ರಣ ಸೇರಿಸ್ಕೊಳ್ಳೋಣ. ಹಾಗೆ ನಾವಿದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವು ಕಲಿಸ್ತಿದ್ದ ಹಾಗೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಹೀಗೆ ಎಲ್ಲ ಪದಾರ್ಥ ಸೇರಿ ಬಂದ ನಂತರ ಇದನ್ನು ಸುಮಾರು 15 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಡೋಣ. ನಾವು ಕಲಿಯುವಂಥ 2ನೇ ರುಚಿ ನಾವು ಈರುಳ್ಳಿ ಸೇರಿಸಿ ಮಾಡುವಂಥ ರವೆ ದೊಡ್ಡಾಕ್. ಇಲ್ಲಿ ನಾವು 3 ಮಧ್ಯಮ ಗಾತ್ರದ ಸಣ್ಣಗೆ ಹಚ್ಚಿರುವ ಈರುಳ್ಳಿ ಜೊತೆ ನಾವು ಕಲಿಸ್ಕೊಂಡಿರುವಂಥ ಮಿಶ್ರಣದ ಅರ್ಧ ಭಾಗ ಸೇರಿಸಿ ಅದಕ್ಕೆ ನೀರು ಸಹ ಸೇರಿಸಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿ ಅದರ ನೀರು ಬಿಡೋದ್ರಿಂದ ನೀರು ಸ್ವಲ್ಪ ನೋಡಿಕೊಂಡು ಹಾಕಬೇಕು. ಹೀಗೆ ಕಲಿಸಿದ ನಂತರ ಇದನ್ನು ಸಹ 15 ನಿಮಿಷಗಳ ಕಾಲ ಬಿಟ್ಬಿಡೋಣ. ನಾವು ತಯಾರಿಸ್ಕೊಳ್ಬೇಕಾಗಿರುವಂಥ ಕೊನೆಯ ರವೆ ದೊಡ್ಡಾಕ್ ಮಿಶ್ರಣ ಬಾಳೆಹಣ್ಣಿನ ಜೊತೆ ತಯಾರಿಸುವಂಥ ಮಿಶ್ರಣ. ಇಲ್ಲಿ ನಾವು 2 ಹಣ್ಣಾಗಿರುವಂಥ ಬಾಳೆಹಣ್ಣು ತಗೊಂಡಿದ್ದೀವಿ. ಇದನ್ನು ಒಂದು ಫೋರ್ಕ್ ಆಧಾರದಿಂದ ಹೀಗೆ ಚೆನ್ನಾಗಿ ಮರಳಿಸ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ಉಳಿದಿರುವಂಥ ಮಿಶ್ರಣ ಸೇರಿಸ್ಕೊಂಡು ಹಾಗೆ ಇದಕ್ಕೂ ಸಹ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಕಲಿಸ್ಕೊಂಡ ನಂತರ ಇದನ್ನು ಸಹ 15 ನಿಮಿಷಗಳ ಕಾಲ ನೆನೆಲಿಕ್ಕೆ ಬಿಟ್ಬಿಡೋಣ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, 15 ನಿಮಿಷಗಳ ನಂತರ ನಮ್ಮ 3 ಮಿಶ್ರಣ ತಯಾರಾಗಿದೆ. ಸಾಮಾನ್ಯವಾಗಿ ಬೆಳಗ್ಗಿನ ಉಪಹಾರಕ್ಕೆ ತಯಾರಿಸುವಂಥದ್ದು ಈರುಳ್ಳಿ ಸೇರಿಸಿ ಮಾಡುವಂಥ ಮಿಶ್ರಣ. ಆಮೇಲೆ ಬರುವಂಥ ಮಿಶ್ರಣ ಸೌತೆಕಾಯಿ ಸೇರಿಸಿ ಮಾಡುವಂಥ ಮಿಶ್ರಣ. ಇದು ಉಪವಾಸದ ಸಮಯದಲ್ಲಿ ಹಾಗೂ ಈರುಳ್ಳಿ ಸೇವಿಸೋ ಅಭ್ಯಾಸ ಇಲ್ಲದಲೇ ಇರೋರಿಗೆ ಸೂಕ್ತವಾದ ಒಂದು ಮಿಶ್ರಣ.
ಕೊನೆಯದಾಗಿ ಬರುವಂಥ ಮಿಶ್ರಣ ಬಾಳೆಹಣ್ಣಿನ ಮಿಶ್ರಣ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಸಿಹಿ ಖಾದ್ಯ ಇಷ್ಟಪಡೋರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ. ಈಗ ರವೆ ದೊಡ್ಡಾಕ್ ತಯಾರಿಸುವಂಥ ಕೊನೆಯ ಹಂತ ಬಂದೇ ಬಿಡ್ತು. ಹಾಗಾಗಿ ಇಲ್ಲಿ ಒಂದು ದೋಸಾ ತವಾ ಬಿಸಿ ಮಾಡ್ಕೊಂಡಿದ್ದೀವಿ. ನಾವು ಕಲಿಸ್ಕೊಂಡಿರುವಂಥ ಮಿಶ್ರಣ ಹೀಗೆ ನಾಜೂಕಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಮೊದಲನೇ ಬಾರಿ ಮಾಡ್ತಾ ಇದ್ದರೆ ಸ್ವಲ್ಪ ಗಮನ ಕೊಟ್ಟು ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ. 3 ರೀತಿಯ ರವೆ ದೊಡ್ಡಾಕ್ ಮಿಶ್ರಣ ಹಾಕ್ಕೊಂಡ ನಂತರ ಇದನ್ನು ಹುರಿಲಿಕ್ಕೆ ಬೇಕಾಗುವಂಥ ಮುಖ್ಯ ಪದಾರ್ಥ ಬೆಣ್ಣೆ. ಬೆಣ್ಣೆ ಇಲ್ದಲೇ ಇದ್ದರೆ ತುಪ್ಪ ಹಾಕಿ ಕೂಡ ಇದನ್ನು ಹುರಿಬೋದು, ಹಾಗೆ ಎಣ್ಣೆ ಹಾಕಿ ಕೂಡ ಹುರಿಬೋದು. ಆದರೆ ಬೆಣ್ಣೆ ಹಾಕಿದ್ರೆ ಇದರ ರುಚಿ ಬಹಳನೇ ಚೆನ್ನಾಗಿರುತ್ತೆ. ಹೀಗೆ ಬೆಣ್ಣೆ, ತುಪ್ಪ ಅಥವಾ ಎಣ್ಣೆ ಹಾಕಿದ ನಂತರ ಒಂದು ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಇದು ಸ್ವಲ್ಪ ಬೆಂದ ನಂತರ ಇದನ್ನು ತಿರುವು ಹಾಕಿ ಮತ್ತೆ ಇದರ ಮೇಲೆ ಸ್ವಲ್ಪ ಬೆಣ್ಣೆ ಇಡಬೇಕು. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಬೆಣ್ಣೆ ಕರಗಿ ಇದು 2 ಕಡೆ ಚೆನ್ನಾಗಿ ಹುರಿದಿದೆ. ಹಾಗೆ ನಮ್ಮ 3 ರೀತಿಯ ರವೆ ದೊಡ್ಡಾಕ್ ತಯಾರಾಗಿದೆ. ಇಷ್ಟೇ ಸ್ನೇಹಿತರೆ, ಆರೋಗ್ಯಕರವಾದ, ರುಚಿಕರವಾದ ಹಾಗೂ ತುಂಬಾ ಸುಲಭವಾದ 3 ವಿಭಿನ್ನ ರುಚಿಗಳ ರವೆ ದೊಡ್ಡಾಕ್ ರೆಡಿ. ಈ ಒಂದು ಖಾದ್ಯದ ಹಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಇದನ್ನು ತಯಾರಿಸಿ ನಿಮ್ಮ ಮನೆಯಲ್ಲಿ ಕೂಡ ಇದನ್ನು ಸೇವಿಸಿ. ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲೇ ಇದ್ದರೂ ಖುಷಿಯಾಗಿರಿ. ಲೈಫ್ ಎಂಜಾಯ್ ಮಾಡೋದು ಮಾತ್ರ ಮರಿಲೇಬೇಡಿ.